ಪ್ರಿಯರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇವತ್ತು ನಾನು ಸುಮಾರು 15-16 ವರ್ಷಗಳ ಹಿಂದೆ ನನ್ನ ಜೊತೆ ನಡೆದ ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಆವತ್ತು ನನ್ನ ಸ್ನೇಹಿತನ ಗೃಹ ಪ್ರವೇಶದ ಪಾರ್ಟಿಯಲ್ಲಿ ತಿಂದು ಕುಡಿದ ನಂತರ ಆ ರಾತ್ರಿ ನಾನು ಕೊನೆಯ ರೈಲಿನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದೆ. ನಾನು ನನ್ನ ಸ್ನೇಹಿತನೊಂದಿಗೆ ಇದ್ದೆ. ನಾನು ನಗರದಿಂದ ರೈಲು ಹತ್ತಿದೆ. ಅದು ಕೊನೆಯ ರೈಲ್ ಆಗಿದ್ದರಿಂದ ಗಡಿಯಾರದಲ್ಲಿ ಗಂಟೆ ರಾತ್ರಿ 11:30 ಆಗಿತ್ತು. ಆ ರಾತ್ರಿ ಕತ್ತಲೆ ಮತ್ತು ಇಡೀ ಬೋಗಿಯಲ್ಲಿ ನಾವಿಬ್ಬರೇ ಇದ್ದೆವು. ನಾನು ನಿಮಗೆ ಮೊದಲೇ ಹೇಳಿಬಿಡುತ್ತೇನೆ, ನನ್ನ ಆ ಸ್ನೇಹಿತ ತುಂಬಾ ಒಳ್ಳೆಯ ಕಥೆಯನ್ನು ಹೇಳಬಲ್ಲ. ವಾತಾವರಣವನ್ನು ಇನ್ನಷ್ಟು ತೀವ್ರಗೊಳಿಸಲು ಅವನು ಒಂದು ದೆವ್ವದ ಕಥೆಯನ್ನು ಹೇಳಲು ಶುರು ಮಾಡಿದ. ನನ್ನ ಸ್ನೇಹಿತ ದೆವ್ವದ ಕಥೆಗಳನ್ನು ಉತ್ಸಾಹದಿಂದ ಹೇಳುತ್ತಿದ್ದ, ಆದರೆ ಅದು ಭಯಾನಕವಾಗಿರಲಿಲ್ಲ. ಖಾಲಿ ರೈಲು ರಾತ್ರಿಯ ವಾತಾವರಣದಿಂದ ತುಂಬಿತ್ತು. ನಾವು 7ನೇ ಸ್ವರ್ಗದಲ್ಲಿದ್ದೆವು. ನಾವು ಪರಸ್ಪರ ಎದುರಾಗಿ ಕುಳಿತಿದ್ದೆವು. ಮಾತನಾಡುತ್ತಿರುವಾಗ ಕೋಣೆಯ ತುದಿಯ ಗೋಡೆಯ ಎದುರು ಒಂದು ಉದ್ದನೆಯ ಆಸನವಿತ್ತು. ಅಲ್ಲಿ ಯಾರೋ ಮಲಗಿದ್ದರು. ಆ ವ್ಯಕ್ತಿಯ ಸಂಪೂರ್ಣ ದೇಹ ಹೊದಿಕೆಯಿಂದ ಮುಚ್ಚಲಾಗಿತ್ತು. ಅದನ್ನು ನನ್ನ ಸ್ನೇಹಿತ ಗಮನಿಸಿದನು. ಆದರೆ ಅವನ ತಲೆ ಮಾತ್ರ ಸ್ವಲ್ಪ ಗೋಚರಿಸುತ್ತಿತ್ತು. ನಾನು ಕೂಡ ತಲೆ ತಿರುಗಿಸಿ ಅವನನ್ನು ನೋಡಿದೆ. ನಂತರ ನಮ್ಮ ಕತೆ ಮತ್ತೆ ಪ್ರಾರಂಭವಾಯಿತು. ರೈಲು ನಿಲ್ದಾಣದ ಪ್ರವೇಶ ದ್ವಾರದಲ್ಲಿ ಸ್ವಾಭಾವಿಕವಾಗಿ ನಿಂತಿತು. ಅಷ್ಟರಲ್ಲಿ ರೈಲಿನಲ್ಲಿರುವ ಎಲ್ಲಾ ದೀಪಗಳು ಸಹ ಆರಿ ಹೋಗಿದ್ದವು. ರೈಲು ತುಂಬಾ ಕತ್ತಲು ಆವರಿಸಿಕೊಂಡಿತು. ಆ ಅಸ್ಪಷ್ಟತೆಯನ್ನು ನಿವಾರಿಸಲು ನಾವು ನಮ್ಮೊಳಗೆ ಮಾತನಾಡಲು ಪ್ರಾರಂಭಿಸಿದೆವು. ಬೀಡಿಗಳನ್ನು ಹಚ್ಚಿದೆವು. ಮುಂದಿನ ನಿಲ್ದಾಣದಲ್ಲಿ ದೀಪಗಳು ಮತ್ತೆ ಆರಿದವು. ನಾನು ಹೇಳಬೇಕೆಂದಿರುವ ಆ ಮುಖ್ಯ ಘಟನೆ ಆಗ ನಡೆಯಿತು. ರೈಲಿನ ದೀಪಗಳು ಮತ್ತೆ ಆರಿಕೊಂಡ ತಕ್ಷಣ ನನ್ನ ಸ್ನೇಹಿತ ನನಗೆ ಹೇಳಿದನು, ಮಲಗಿದ್ದ ಆ ವ್ಯಕ್ತಿ ಈಗ ಇಲ್ಲ. ಅವನು ಇದ್ದಕ್ಕಿದ್ದಂತೆ ಕಣ್ಮರೆಯಾದಂತೆ ಭಾಸವಾಯಿತು. ಆದರೆ ಅವನು ಈ ನಿಲ್ದಾಣವನ್ನು ಪ್ರವೇಶಿಸುವ ಮೊದಲು ಅವನು ಹೋಗಿರಬೇಕು ಅಥವಾ ಎಲ್ಲಿಗೋ ಹೋಗಿರಬೇಕು. ಇಲ್ಲಿ 2 ಸಾಧ್ಯತೆಗಳಿವೆ. ಆ ವ್ಯಕ್ತಿ ಒಳಗೆ ಹೋಗಿ ಮಲಗಿದ್ದನು ಅಥವಾ ಅವನು ನಿಂತಿದ್ದ ರೈಲಿನಿಂದ ಇಳಿದನು. ನಾನು ಮತ್ತು ನನ್ನ ಸ್ನೇಹಿತ ಏನೇ ಮಾಡಿದರೂ ಈ ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡಿಯುವ ಶಕ್ತಿ ನಮ್ಮಲ್ಲಿ ಇಬ್ಬರಿಗೂ ಇರಲಿಲ್ಲ. ನಾನು ನಿಮಗೆ ಇನ್ನೊಂದು ತಮಾಷೆಯ ಕಥೆಯನ್ನು ಹೇಳುತ್ತೇನೆ. ನಾನು ಹಲವು ವರ್ಷಗಳ ಹಿಂದಿನ ಬಗ್ಗೆ ಮಾತನಾಡುತ್ತಿದ್ದೇನೆ. ಆ ಸಮಯದಲ್ಲಿ ನಾನು ಹೊಸದಾಗಿ ಮದುವೆಯಾಗಿದ್ದೆ. ನಾನು ನನ್ನ ಅತ್ತೆಯ ಮನೆಯಲ್ಲಿ ವಾಸಿಸುತ್ತಿದ್ದೆ. ಆ ಸಮಯದಲ್ಲಿ ಹಳ್ಳಿಯ ಮನೆಯಲ್ಲಿ ಶೌಚಾಲಯ ಎಲ್ಲಿತ್ತು. ಶೌಚವನ್ನು ಮಾಡಲು ನಾನು ಮನೆಯಿಂದ ಹೊರ ಬಹಳ ದೂರದವರೆಗೂ ಜಗ್ ಮತ್ತು ಬಕೆಟ್ ಅನ್ನು ಹೊತ್ತುಕೊಂಡು ಹೋಗಬೇಕಾಗಿತ್ತು. ಹಾಗಿರಬೇಕಾದರೆ ಒಂದು ರಾತ್ರಿ ಪ್ರಕೃತಿಯ ಕರೆಗೆ ಹೋಗಲು ನಾನು ಮನೆಯಿಂದ ಹೊರಟೆ. ಆ ದಿನ ನನ್ನ ತಲೆಯಲ್ಲಿ ಯಾವ ದೆವ್ವವಿದೆಯೋ ನನಗೆ ತಿಳಿದಿಲ್ಲ. ಸುತ್ತಮುತ್ತ ಅಷ್ಟು ಜಾಗವಿರಲು ನಾನು ಎಲ್ಲವನ್ನೂ ಬಿಟ್ಟು ಮನೆಯ ಮುಂದೆ ಇರುವ ಕೊಳದ ದಡದಲ್ಲಿ ನಿಂತಿದ್ದೆ. ಆ ಸಮಯದಲ್ಲಿ ನನಗೆ ನಿದ್ದೆ ಬರುತ್ತಿತ್ತು. ಆದರೆ ನಾನು ಹೋದ ಕೆಲಸ ಪೂರ್ಣಗೊಳ್ಳುವ ಮೊದಲು ಒಂದು ವಿಚಿತ್ರ ಘಟನೆ ನನ್ನ ಜೊತೆ ಸಂಭವಿಸಿತು. ನಾನು ನಿದ್ರೆಯ ಮಂಪರಿನಲ್ಲಿ ಹಿಂತಿರುಗಿ ನೋಡಿದಾಗ ನನ್ನ ಅತ್ತೆಯ ಮನೆಗೆ ದೂರ ಸ್ವಲ್ಪ ಹೆಚ್ಚಿರುವುದನ್ನು ನಾನು ನೋಡಿದೆ. ನಿಜ ಹೇಳಬೇಕೆಂದರೆ ನಾನು ಬಂದಾಗ ಮನೆ ಅಷ್ಟು ದೂರವಿರಲಿಲ್ಲ. ನಾನು ನನ್ನ ಕೆಲಸವನ್ನು ಸರಿಯಾಗಿ ಮುಗಿಸದಿದ್ದರೆ ನಾನು ಭಯದಿಂದ ಓಡಿ ಹೋಗುತ್ತಿದ್ದೆ.